ಹೋಗಿ ಹೋಗಿ ಎಲ್ಕಟ್ಟಲ್ಲ ಅಣ್ಣ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಲೋಕೇಶ್. ಯಾವ ಊರು, ಯಾವ ತಾಲೂಕು? ನಮ್ಮದು ಗೋಣಿಪುರ, ಬೆಂಗಳೂರು ದಕ್ಷಿಣ ತಾಲೂಕು, ಕೆಂಗೇರಿ ಹೋಬಳಿ, ಗೊಳ್ಳಳ್ಳಿ ಪೋಸ್ಟ್. ಇದಕ್ಕಿಂತ ಮುಂಚೆ ಕರ ಇದ್ವಲ್ಲ 2 ಜೊತೆ, ಇದು ಎಷ್ಟು ಕೊಟ್ರಿ? ಕೊಟ್ಟ ಒಂದು ಜೊತೆ 75,000 ಕೊಟ್ಟೆ, ಒಂದು ಜೊತೆ 1 ಚಿಲ್ಲರೆ ಕೊಟ್ಟೆ. ಓಕೆ ಓಕೆ. ಇವು ಹಲ್ಲೇನಾಗಿದೆ? ಇವು 6 ಕೆಲಸ ಎಲ್ಲ ಮಾಡೈತೆ? ನೀವೇನು ಕನ ಕಟ್ಟಿ ರೆಡಿ. ಓಕೆ. ಏನು ನೀವು ಜಾಸ್ತಿ ಕೆಲಸ ಆಯ್ಕೆ ಮಾಡ್ತೀರಲ್ಲ? ನಮಗೆ ಕೆಲಸಕ್ಕೆ ಬೇಕಾಗಿರೋದು, ನಾವು ಅವತ್ತಿನ ಕಟ್ಟಿರೋದು ಕೆಲಸಕ್ಕೆ, ಸೂಕಿಗಲ್ಲ. ಬರೀ ಕೆಲಸ ಮಾಡಬೇಕಷ್ಟೇ. ನಮ್ಮ ಕೆಲಸ ಮಾಡ್ಕೋಬೇಕು. ಓಕೆ. ಜಾತ್ರೆಗೆ ಏನೋ ಪ್ರೀತಿ ಪಟ್ಟರೆ ಮಾಗಡಿಗೆ ಹೋಗ್ತೀವಿ. ಇಲ್ಲ ಅಂದರೆ ಮನೆ ಹತ್ರ ಬಂದರೆ ಕೊಡ್ತೀವಿ. ಇಲ್ಲಾಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಓಕೆ ಓಕೆ. ಮನೇಲೆ ಕಟ್ಟಾಕಿ ಮೇಯಿಸ್ತೀರಾ ನೀವು? ಇಲ್ಲ, ಹೊರಗಡೆನೂ ಹೋಗ್ತೀವಿ. ಹೊರಗಡೆನೇ ಬಿಡ್ತೀರಾ? ಹೊರಗಡೆನೇ ಜಾಸ್ತಿ. ಮನೇಲಿ ಕಟ್ಟಾಕಿ ಮೇಯ್ಸಕ್ಕೆ ನಮಗೂ ಬೇಕು, ಅವಕ್ಕೂ ಬೇಕು. ಹೌದು. ಎಲ್ಲಿಂದ ತರ್ತೀರಾ? ಎಲ್ಲೂ ತರಕ್ಕಾಗಲ್ಲ. ಮೋಸ ಮಾಡಬೇಕು, ಸುಳ್ಳು ಹೇಳ್ಬೇಕು, ಆ ಕೆಲಸ ಇರಬೇಕು. ಅದೇ ನಾವು ಬೇಕು, ಅವಕ್ಕೂ ಹಾಕ್ಬೇಕು, ನಾವು ತರಬೇಕು. ನಿಯತ್ತಿಂದ ದುಡಿಯೋಣ, 1-2 ದಿನ ಹಿಂದೆ ಹೋಗೋಣ ಅಷ್ಟೇ. ಓಕೆ ಓಕೆ. ಅಣ್ಣ ನಮಸ್ತೆ. ನೆನ್ನೆ ಫೋನ್ ಮಾಡಿದ್ದೆ. ಪಾಪ ಯಾವತ್ತು ಫೋನ್ ಮಾಡಿದ್ರು ಪಾಪ ಚೆನ್ನಾಗೆ ರೆಸ್ಪಾನ್ಸ್ ಮಾಡ್ತೀರಾ. ಅದೇ ಥರ ಇರಬೇಕು ರೈತರು. ಹೌದು, ನೀವು ನಿಮ್ಮ ಕಡೆಯಿಂದ ರೈತರಿಗೂ ಒಂದು ಉಪಯೋಗ ಇದೆ. ದನಕರ ಎಲ್ಲಿದೆ ಅನ್ನೋದೊಂದು ಮೆಸೇಜು ನೀವು ಕೊಡ್ತೀರಾ. ಅದರಿಂದ ನಾವು ನಿಮಗೆ ರೆಸ್ಪಾನ್ಸ್ ಮಾಡಿದ್ರೆ ನೀವು ನಮ್ಗೆ ಅದೇ ರೀತಿ ಇದು ಮಾಡ್ತೀರಾ. ಹೌದು. ಅದಕ್ಕೋಸ್ಕರ ಯಾರೇ ದನ ಇದ್ರು ಕೆಲವೊಬ್ಬರು ಮನೆತ ಇದ್ರೂ ಇಲ್ಲ ಅಂತಾರೆ. ಹೌದು. ಯಾಕಂದರೆ ನಾವು ಬಸವಣ್ಣನ ಮುಖ ನೋಡೋಕ್ಕೆ ಬರೋದು, ಜನಗಳ ಮುಖ ನೋಡೋಕ್ಕೆ ಯಾವತ್ತೂ ಬರೋಲ್ಲ. ಬಸಪ್ಪನಿಂದನೇ ಅಲ್ವಾ ಪ್ರತಿಯೊಬ್ಬ ರೈತಂಗೂ ಒಂದು ಉಪಯೋಗ ಆಗಬೇಕಾದ್ರೆ. ಹೌದೌದು. ಬಸಪ್ಪನೇ ಇಲ್ಲ ಅಂದರೆ ರೈತ ಎಲ್ಲಿ ಮುಂದುವರಿಯಕ್ಕಾಗುತ್ತೆ? ರೈತ ಆಫ್ ವರ್ಗ ಖಾಲಿ ಹೊಡಿತದೆ. ಇವಾಗ ಎಷ್ಟೋ ಜನ ರೈತ ಆಫ್ ವರ್ಗಕ್ಕೆ ಯಾರು ಹೋಗಲ್ಲ ಅಂತವ್ರೆ. ಇನ್ನು ಅವರು ಇಲ್ಲ ಅಂದರೆ ಇನ್ನು ಭೂಮಿ ಮೇಲೆ ಬೆಳೆ ಬೆಳೆಯೋರು ಯಾರು? ಮಣ್ಣು ತಿನ್ಬೇಕಾಯ್ತು. ಅಣ್ಣ ತಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ. 9741430196. ಓಕೆ. ನೀವು ನಿಮ್ಮ ಹತ್ರನೂ ಒಂದು ಜೊತೆ ಕರು ಇತ್ತು, ಎಷ್ಟು ಕೊಟ್ರಿ ಅಣ್ಣ? 1,32,000. ಇವು ಅಣ್ಣ ಕಪ್ಪವೆ ಏನಾಗವೆ? ಅವು 1,20,000. 1,20,000. ಅಣ್ಣ ನೀವು ಜಾಸ್ತಿ ಕೆಲಸದ ಜಾಸ್ತಿ ಆಯ್ಕೆ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಯಾವ ರೀತಿ ಕೆಲಸ ನೀವು ಹೊಡಿತೀರಣ್ಣ ಎತ್ತದೆ? ನಾವು ಬೆಳಿಗ್ಗೆ ಇದ್ರೆ ಮಾಮೂಲಿ ತೋಟದಲ್ಲಿ ಕೆಲಸ ಮಾಡ್ಕೊಂತೀವಿ. ಕೂಲಿಗೆ ಸಿಕ್ಕಿದ್ರೆ ಕೂಲಿಗೆ ಹೋಗ್ತೀವಿ. ಜಾಸ್ತಿ ಅಂದರೆ ಕೂಪರು, ಪಟ ಹೊಡಿಯೋಕ್ಕೆ, ಕುಂಟೆ ಹೊಡಿಯೋಕ್ಕೆ ಇದಕ್ಕೆ ಉಪಯೋಗಿಸ್ಕೊತೀವಿ.
ಸ್ವಂತ ಮೇವು ಹೊಡ್ಕೊಂಬರೋಕ್ಕೆ ಗಾಡಿಗೆ ಹೊಡ್ಕೊಂಡು ಹೋಗ್ತೀವಿ. ಹಾಂ ಅದರಿಂದ ನಮಗೆ ಕೆಲಸದ ಬೇಕೇ ಬೇಕು. ನಾವು 24 ಗಂಟೆನೂ ಕೆಲಸ ಹೊಡಿತಾ ಇದ್ದೀವಿ. ಓಕೆ ಅಣ್ಣ, ಇವಾಗ ಬರ್ತಾ ಯಾಕೆ ಎಲ್ಲ ದನಿನ ರೇಟು ಎಲ್ಲ 8.5 ಲಕ್ಷ, 9.5 ಲಕ್ಷ, 15 ಲಕ್ಷ, 25 ಲಕ್ಷ ಹಂಗೆ ಹೋಯ್ತಾವಲ್ಲ ಏನಕ್ಕೆ? ಅವರು ಕೆಲವರು ಶೋಕಿಗೋಸ್ಕರ ಸಾಕೊಂಡು ದನಗಳನ್ನ ಇಲ್ಲ ಸಾಕಿರೋ ತಗೊಂಡೋಗಿ ಪ್ರೈಸ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ದುಡ್ಡುಗಳು ಮಾಡ್ಕೊತಾ ಇದ್ದಾರೆ. ಅದ್ರೊಳಗೆ ಜಾತಿ ಕುಲ ಅದು ಹಂಗೆ ಹಿಂಗೆ ಸುಳಿ ಸುದ್ದ ಇನ್ನೊಂದು ಮತ್ತೊಂದು ಅಂತ ಒಂದು ರೀತಿ ವಿಂಗಡಿಸ್ಕೊತಾರೆ. ದನ ಉದ್ದಪ್ಪನ್ನ ಲಾಂಗು ಕೇಳ್ತಾರೆ. ಅದ್ರ ಮೇಲೆ ಕ್ವಾಲಿಟಿ ಮೇಲೆ ದನಿಗೆ ಬಂಡವಾಳ ಹಾಕೊಂಡು ಕ್ರೇಜ್ಗೋಸ್ಕರ ದನ ಸಾಕ್ತಾರೆ. ಕ್ರೇಜ್ಗೋಸ್ಕರ. ಹೌದು. ಓಕೆ ಓಕೆ ಅಣ್ಣ, ಇವಾಗ ಅವರವರ 12 ಲಕ್ಷ 30 ಲಕ್ಷಕ್ಕೆ ಹೋಗ್ಬೇಕಾರೆ ನಮ್ಮ ಕಡು ಬಡವರು ರೈತರು ಏಕೆ ಹೋಗಂಗಿಲ್ಲ? ರೈತರು ಹೋಗ್ತವೆ. ರೈತರು ಏನ್ ಮಾಡ್ತಾರೆ ಅಂದ್ರೆ ದಿನ ಬೆಳಿಗ್ಗೆ ಆದ್ರೆ ಅವ್ಕೆ ಏನ್ ಶೋಕರಣೆ ಮಾಡ್ಬೇಕು ಮಾಡ್ಬಿಟ್ಟು ಕೆಲಸ ಮಾಡ್ಕೊಂಡು ಶೋಕಿ ಮಾಡ್ದಿರ ಕೆಲಸ ಮಾಡ್ತಾ ಇರ್ತಾರೆ. ದನ ಚೆನ್ನಾಗಿ ಮೈ ತುಂಬಿಕೊಂಡು ಲಂತಾಗಿರಕ್ಕೆ ಬಿಡಲ್ಲ. ಅವ್ರ ಏನ್ ಮಾಡ್ತಾರೆ ಅಂದ್ರೆ 24 ಗಂಟೆ ಕೆಲಸ ಹೊಡಿತಾ ಇರ್ತಾರೆ. ಅದರಿಂದ ದನ ಅವ್ರಿಗೆ ಮೀಡಿಯಂ ಆಗಿ ಇಟ್ಕೊಂಡ್ ಬಂದಿರ್ತಾರೆ. ಅಂಥವ್ರ ಹತ್ರ ಇವರು ದೊಡ್ಡ ಕ್ರೇಜಿ ತೋರಿಸ್ಕೊಳಕ್ಕೆ ತಗೊಂಡೋಗಿ ಒಂದು ಸ್ವಲ್ಪ ತಿಂಗಳಾರ್ಗಟ್ಲೆ ತಿಂಡಿ ಪಂಡಿ ಕೊಟ್ಟು ಅವನ್ನ ದೊಡ್ಡ ಲೆವೆಲ್ ಥರ ತೋರಿಸ್ಕೊತಾರೆ. ನಾವು ಆ ಥರ ಕುಂತ್ಕೊಂಡು ಮೇಯ್ಸೋಕ್ಕಾಗಲ್ಲ. ಆ ರೈತರ ಹತ್ರ ಏನು ಇಷ್ಟು ಬಂಡವಾಳ ಕೊಟ್ಟು ತಗೊಬಂದು ಇವ್ರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಉದ್ಭಾವನೆಯಿಂದ ಕಮೆಂಟ್ ಆಗ್ತಾರೆ. ಓಕೆ ಓಕೆ ಅಣ್ಣ, ಈಗಿನ ಯುವಕರಿಗೆ ಏನು ಹೇಳ್ತೀರಾ? ಈಗಿನ ಯುವಕರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ. ತಂದೆ ತಾಯಿ ಅವಾಗ ಕಷ್ಟ ಬಿದ್ದು ದನ ಕರ ಸಾಕೊಂಡು ಅವರು ಫಾರಂ ಅಂದರೆ ತೋಟದಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳು ಮರಿನ ಸಾಕಿ ಇದು ಮಾಡಿದ್ದಾರೆ. ದನಗಳು ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಯುವಕರು ಮುಂದೆ ಇವಾಗ ಹಿಡಿದು ಕ್ಲೀನಾಗಿ ಇದು ಮಾಡಿಕೊಂಡ್ರೆ ಮುಂದೆ ಅವ್ರ ಪೀಳಿಗೆಗೆ ಅವ್ರ ಮಕ್ಕಳ ಪೀಳಿಗೆಗೂ ಮುಂದುವರಿಯೋಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಈಗಿನ ಯುವಕರೆಲ್ಲ ಬೈಕ್ ಕ್ರೇಜು, ಬ್ರೇಕ್ ಪ್ರೈಸು, ಆ ರ್ಯಾಲಿ ಈ ರ್ಯಾಲಿ ಅಂತ ಹೋಗ್ತಾ ಇದ್ದಾರೆ. ಅದನ್ನು ಬಿಟ್ಟು ದನಕರುಗಳು ಸಾಕೊಂಡು ಇದು ಮಾಡಿದ್ರೆ ಮುಂದೆ ಇವಕ್ಕೆ ಇವ್ರು ಈ ಥರ ಮಾಡಿದಾಗ ಮುಂದೆ ಪೀಳಿಗೆಗೆ ಕೈಗೆ ದನ ಸಿಕ್ಕಲ್ಲ ಅನ್ನೋ ಒಂದು ಉದ್ದೇಶ ಇದೆ. ಅದೊಂದು ಪಕ್ಕ ಅಣ್ಣ. ಇವಾಗ ಎಲ್ಲ ಗಗನಕ್ಕೆ ಹೋಗ್ಬೇಕಾರೆ ಹೋಗ್ತಾ ಇದೆ. ಸಾಲಕ್ಕೆ ರೈತರಿಗೆ ಎಲ್ಲ ಕಡೆ ಜಮೀನುಗಳು ಅಕ್ವಿರೇಷನ್ನು ಆಳು ಮೂಳು ಅಂದ್ಬಿಟ್ಟು ಎಲ್ಲ ಇಂಡಸ್ಟ್ರೀಸು ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ಏರಿಯಾ ಇವೆಲ್ಲ ಮಾಡಿಬಿಟ್ಟು ರೈತರಿಗೆ ಜಾಗ ಇಲ್ದಂಗೆ ಆಗಿದೆ. ರೈತರು ಮಕ್ಕಳು ಮುಂದುವರಿಯೋಕ್ಕೆ ಅವ್ರ ದನ ಕರ ಕಟ್ಟೋಕ್ಕೆ ಅನಾನುಕೂಲನೇ ಆಗುತ್ತೆ. ಹೌದೌದು. ಅದರಿಂದ ಈ ಥರ ಆಗುತ್ತೆ. ಇವಾಗೆಲ್ಲ ಗೌರ್ಮೆಂಟ್ ಕಡೆಯವರೆಲ್ಲ ಅಕ್ವೈರ್ ಮಾಡ್ಕೊಂಡ್ರೆ ರೈತ ಫೋರ್ಗ ಎಲ್ಲಿ ದೇಶಕ್ಕೆ ಅನ್ನ ಹಾಕ್ತಾನೆ. ಎಲ್ಲಿಂದ ಬರುತ್ತೆ? ಎಲ್ಲ ಕಡೆ ಇರೋ ಭೂಮಿನೆಲ್ಲ ಹಿಂಗೆ ಅಕ್ವಿರೇಷನ್ನು ಆಳು ಮೂಳು ರೋಡು ಇನ್ನೊಂದು ಅಂತೇಳಿ ಎಲ್ಲ ಇದು ಮಾಡಿಬಿಡ್ತಾರೆ. ಮುಂದೆ ಬೆಳೆಯೋಕ್ಕೆ ಫಾರ್ಮ್ಸ್ಗೆ ಎಲ್ಲಿರುತ್ತೆ? ಎಲ್ಲೂ ಇರಲ್ಲ ಅಣ್ಣ. ಮಕ್ಕಳು ರೈತರ ಮಕ್ಕಳು ಹೆಸರು ತಗೊಳಕ್ಕೆ ಎಲ್ಲಿರುತ್ತೆ? ದುಡ್ಡು ಇರೋರ್ಗೆ ಅಂತ ಹೇಳ್ಬಿಟ್ಟು ಏನೋ ನಮ್ಮ ತಾತ ಅಪ್ಪದಿರು ಎಲ್ಲ ಮಾಡ್ತಾ ಇದ್ರು, ನಾವು ಒಂದ್ ಜೊತೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಶೋಕಿಗೆ ಅಂತ ಅವನ ಸಣ್ಣ ಪಣ್ಣ ಕರುಗಳು ಓರಿಗಳು ಕಟ್ಕೊಂಡು ಮನೆ ಮುಂದೆ ಸಾಕ್ಬೇಕಾಗುತ್ತೆ. ಮುಂದೆ ಆ ತರ ಪರಿಸ್ಥಿತಿ ಬರಬಹುದು ಏನೋ ಅಣ್ಣ. ಇವಾಗೆ ಬಂದಿದೆ ಆಲ್ರೆಡಿ ಬಂದಿದೆ. ಬಟ್ ಇನ್ನ ಮುಂದಕ್ಕೆ ಇನ್ನ ಆಯ್ತಣ್ಣ. ಇವಾಗ ಕೊರೋನಾ ಬಂದು ಏನು ಜನ ಎಲ್ಲ ಚಿತ್ತಾಳ್ಪತ್ತಲ್ಲ ಆದ್ರು ಅದೇ ತರ ಇವಾಗ ರೈತರಿಗೂ ತುಂಬಾ ವಾಟ್ತಾ. ಇವಾಗ ದುಡ್ಡಿರೋರ್ಗೆ ಒಂಥರ ಟೆನ್ಷನ್ ಆದರೆ ದುಡ್ಡು ಇಲ್ಲದೆ ಇರೋರು ಒಂಥರ ದುಡ್ಡು ಇಲ್ಲದೆ ಇರೋರಿಗೆ ಒಂದಿನ ಏನಾದ್ರು ಕೆಲಸ ಮಾಡಿದ್ರೆ ದೇಶಕ್ಕೆ ಹೆಂಗಪ್ಪ ಅನ್ನ ಹಾಕೋದು ಅಂತ ಯೋಚನೆ ಮಾಡ್ತಾನೆ. ದುಡ್ಡಿರೋನು ತಡೆಯಪ್ಪ 15 ಲಕ್ಷ ಕೊಟ್ಟು ಎತ್ತಂಡು ನಾನು ಮೆರವಣಿಗೆ ಮಾಡೋದಂತ ಅವನಿಗೆ ಚಿಂತೆ. ಮಧ್ಯದವ್ರ ಪಾಪ ರೈತರಿಗೆ ಏನು ಅನುಕೂಲ ಏನೂ ಇಲ್ಲ. ಇನ್ನೊಂದೇನಪ್ಪ ಆಗುತ್ತೆ ಅಂದರೆ ನಾನು ಬಂಡವಾಳ ಹಾಕಿದ್ದೀನಿ ಹೊರಗಡೆ ಅಲ್ಲಿ ಇಲ್ಲಿ ಪ್ರಚಾರಕ್ಕೋಸ್ಕರ ಅಂತ ಹೇಳ್ಬಿಟ್ಟು ದನ ತಗೊಂಡು ಶೋಕಿಗೆ ಅದಕ್ಕೆ ಹೊಡ್ಕೊಂಡು ಹೋಗ್ತಾರೆ. ನಮ್ಮ ರೈತಾಪಿ ಜನ ಏನು ಮಾಡ್ತಾರೆ, ನಾವು ಬಂಡವಾಳ ಹಾಕಿದ್ದೀನಿ, ನಾವು ದುಡಿಯೋಣ, ಭೂಮಿಲಿ ಗೇಯ್ದು ನಾವು ಅನ್ನ ತಿನ್ನೋಣ, 4 ಜನಕ್ಕೆ ಉಪಯೋಗ ಆಗುತ್ತೆ. ದನ ಇಲ್ದ ಇರೋನ್ಗೊಂದು ಅವ್ರು ಕೊಡೋ ಕಾಸು ನಮ್ಮ ಹತ್ರ ಇರಲ್ಲ, ಒಂದು ಉಪಯೋಗದಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ರೈತರು ಹೋಗ್ತಾರೆ. ಓಕೆ ಓಕೆ. ಇವಾಗ ಯುವಕರು ಏನು ದೊಡ್ಡವ್ರನ್ನೇನು ಕರ್ಕೊಂಡೇ ಹೋಗಲ್ಲ ಎತ್ತರಕ್ಕೆ. ಯುವಕರು ದೊಡ್ಡವ್ರು ಕರ್ಕೊಂಡು ಹೋಗ್ತಾ ಇರೋ ದೆಸೆಯಿಂದನೇ ಓರಿಗಳಲ್ಲಿ ಏನು ಸುಳಿ ಇದೆ, ಏನಿದೆ, ಎತ್ತಿದೆ ಏನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ ಗೊತ್ತಾಗದ ಕಾರಣ ಇವಾಗ ಹೋಗಿ ಪಾಪ ಅವ್ರಿಗೆ ಏನು ಅರಿವಿಲ್ಲದೆ ಹೋಗಿ ದನ ಕರುಗಳು ತಂದ್ಬಿಡ್ತಾರೆ. ಅವರು ಇವಾಗಲೂ ಪೀಳಿಗೆಯಲ್ಲಿ ಏನು ಮಾಡಬೇಕು ಅಂದರೆ ಹಿರಿಕರನ್ನ ಯಾರನ್ನ ಒಂದು 2-3 4-5 ಜನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಆಗಿನ ಕಾಲದವ್ರಿಗೆ ಅದು ಸುಳಿ ಸುದ್ದ ಮತ್ತು ಅವು ಕಸುಬು ಎಲ್ಲ ಗೊತ್ತಿರುತ್ತೆ. ಉದ್ದಪ್ಪನ್ನ ದನ ಯಾವ ರೀತಿ ಯಾವ ಜಾತಿ ಕುಲ್ದಿಲ್ಲವೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಅವರು ಅವಾಗ ತಗೊಂಬಂದು ಅವರು ಮುಂದುವರಿಯೋಕ್ಕೆ ಒಂದು ದಾರಿ ಇರುತ್ತೆ. ಇವಾಗ ಏನಾಗಿದೆ ಅಂದರೆ ಪಾಪ ಕೆಲವ್ರಿಗೆ ಗೊತ್ತಾಗಲ್ಲ, ಹೋಗಿ ಏಕ್ದಮ್ ದನ ತಂದುಬಿಡ್ತಾರೆ. ಅದರೊಳಗೆ ನಾನಾ ಥರ ಇದೆ. ಅವ್ರೇನಿದ್ರು ಮುಂದೆ ಪೀಳಿಗೆ ಬೆಳಿಬೇಕು, ನಾವು ನಮ್ಮ ಮಕ್ಕಳು ಮುಂದಕ್ಕೆ ಫ್ಯೂಚರ್ಗೆ ಒಂದು ಉಪಯೋಗ ಆಗ್ತದೆ ಅಂದರೆ 4 ಜನ ಕರ್ಕೊಂಡು ಹೋಗಿ ಅವರು ಎಲ್ಲ ತಿಳುವಳಿಕೆ ತಗೊಂಡು ದನ ತರಬೇಕು. ಏತಕ್ಕೆ ಅಂದರೆ ನೀವು ನಮ್ಮ ವಿಶ್ವಾಸದಲ್ಲಿ ಚೆನ್ನಾಗಿರೋದಕ್ಕೋಸ್ಕರ ನೀವು ಬಂದು ನಮ್ಮ ರೈತರಿಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು
ನಾನಾ ಕಡೆ ಪ್ರಚಾರ ಆಗುತ್ತೆ, ನಿಮ್ಮಿಂದ ರೈತರಿಗೂ ಅನುಕೂಲ ಇದೆ, ಅದರಿಂದ ನಾವು ಇಷ್ಟಪಡ್ತೀವಿ.